ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೋಸರ್ ಪಾಷಾ ಕೋಲಾರ ನ್ಯೂಸ್ ಚಾನಲ್. ಕೋಲಾರದಲ್ಲಿ ಈಗ ಹ್ಯೂಮನ್ ರೈಟ್ಸ್ ಕಡೆಯಿಂದ ಒಂದು ಸಂಘಟನೆ ಒಂದು ಸಭೆ ಇಲ್ಲಿ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಲ್ಲಿ ಕೋಲಾರ ತಾಲೂಕು ಡಿಸ್ಟಿಕ್ ಪ್ರೆಸಿಡೆಂಟ್ಸು ಎಲ್ಲ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಎಲ್ಲರೂ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಕಡೆಯಿಂದ ಕೋಸರ್ ಪಾಷಾ ಕೋಲಾರ ನ್ಯೂಸ್. ನಮಸ್ಕಾರ. ಇವಾಗ ನಾವು ಕೋಲಾರದಲ್ಲಿದ್ದೀವಿ. ನಾವು ಕೋಲಾರಿಂದ ಹ್ಯೂಮನ್ ರೈಟ್ಸ್ ಕಡೆಯಿಂದ ವೈಸ್ ಪ್ರೆಸಿಡೆಂಟ್ ಕೌಸರ್ ಪಾಷಾ ಮಾತಾಡ್ತಾ ಇದ್ದೀನಿ. ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 10-15 ಪೋಸ್ಟ್ಗಳು ಕೊಟ್ಟಿದ್ದಾರೆ. ಯಾಕಂದರೆ ಪೋಸ್ಟ್ ಇದು ಮಾನವ ಹಕ್ಕು, ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ಅಂತ ಒಂದು ಕಾರ್ಯಕ್ರಮದು ಇದು ಒಂದು ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ ಸುಮಾರು ಕೆಲವರು ಕೋಲಾರ ಡಿಸ್ಟಿಕ್ ತಾಲೂಕಿಗೆ 10 ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ, ಸೆಕ್ರೆಟರೀಸು ಮಾಡಿದ್ದಾರೆ. ಮತ್ತು ನಮ್ಮ ಕೋಲಾರಿಂದ ಒಂದು ಚಾನ್ ಬೈ ಅಂತ ಒಂದು ವ್ಯಕ್ತಿ ಇದ್ದಾರೆ. ಅವರು ತುಂಬ ಸೋಷಲ್ ವರ್ಕರು, ಅವರು ತುಂಬ ಆ್ಯಕ್ಟಿವ್, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಅವರು ಮಾಡ್ತಾ ಇರೋದು ಕೆಲಸ ನೋಡಿಬಿಟ್ಟು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಂಥ ಕೆಲಸ ಮಾಡಬೇಕು, ಏನು ಹಕ್ಕು, ಏನು ಕಾರಣ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಜನಗಳಿಗೂ ಅಂತಕ್ಕೋಸ್ಕರ ಇದು ಚರ್ಚೆ ಮಾಡ್ತಾಯಿದ್ರು. ನನಗೆ ನೋಡಿ ಅವ್ರಿಗೆ ಸಂತೋಷ ಆಯಿತು. ಅದಕ್ಕೋಸ್ಕರ ನಾನು ಏನಂದರೆ ಅವ್ರಿಗೆ ಮೀಟ್ ಮಾಡಿದೆ. ಅವ್ರು ಮಾಡಿಬಿಟ್ಟು ಚಾನ್ ಬೈ ಈ ಥರ ನಮ್ಮ ಸಂಘಟನೆ ಐತೆ ಹ್ಯೂಮನ್ ರೈಟ್ಸ್, ದೇವನಹಳ್ಳಿ ತಾಲೂಕಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ಇದ್ದಾರೆ, MD ಮಹೇಂದ್ರ ಕುಮಾರ್ ಅಂತ ಜಿಲ್ಲಾ ಅಧ್ಯಕ್ಷರು. ಅವರು ಕಡೆಯಿಂದ ನಾವು ನಿಮಗೆ ಒಂದು ಪೋಸ್ಟ್ ನಾವು ಆಯ್ಕೆ ಮಾಡ್ತೀರಿ, ನೀವು ದಯವಿಟ್ಟು ನಮಗೆ ಒಂದು ಆಧಾರ್ ಪ್ರೂಫ್ ಕೊಡಿ, ಒಂದು ಫೋಟೋ ಕೊಡಿ ಅಂತ ಕೇಳಿದ ತಕ್ಷಣ ಪಾಪ ಚಾನ್ ಬೈ ಅವರು ಇಮ್ಮಿಡಿಯೇಟ್ಲಿ ಕೌಸರ್ ಬೈ ನೀವು ಹೇಳ್ತಾ ಇರೋದು ಕರೆಕ್ಟು, ಅದಕ್ಕೋಸ್ಕರ ನಾನು ನಿಮಗೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ನಮಗೆ ಆಧಾರ್ ಕಾರ್ಡ್ ಕೊಟ್ಟರು ಮತ್ತು ಫೋಟೋ ಕೊಟ್ಟರು. ಇಮ್ಮಿಡಿಯೇಟ್ಲಿ ನಾವು ಅಲ್ಲಿ ಹೋಗಿ ಸಂಘಟನೆಯಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಮಾಡಿದ ತಕ್ಷಣ ಇಂಥ ಸೋಷಲ್ ವರ್ಕರ್ಗೆ ನಮಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಅವರೆಲ್ಲ ನಮ್ಮ BZ MZ ಸರ್ಕಾರ ಸಾಬ್ ಅವರು ಕೂಡ ತುಂಬ ನಮಗೆ ಹೆಲ್ಪ್ ಮಾಡಿದ್ರು. ಅವ್ರಿಗೂ ತುಂಬ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ. ನಾವು ಇವಾಗ ಚಾನ್ ಬೈ ಹತ್ರ ಬಂದಿದ್ದೀರಿ ಕೋಲಾರಲ್ಲಿ, ಅವ್ರಿಗೆ ಪೋಸ್ಟ್ ಬಂದಿದೆ, ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಇವರು ಚಾನ್ ಬೈ ಇವ್ರಿಗೆ ಇವಾಗ ಸನ್ಮಾನ ಮಾಡ್ತೀರಿ, ನೋಡ್ಕೊಳ್ಳಿ. ಇವಾಗ ಚಾನ್ ಬೈ ಅವರು ಒಂದು 4 ಮಾತಾಡ್ತಾರೆ ಸಂಘಟನೆ ಪರವಾಗಿ. ಮಾತಾಡಿ ಸರ್. ಎಲ್ಲರೂ ಮೇಲೆ ಅಧಿಕಾರಿಗಳಿಗೆ ನಮಸ್ಕಾರ. ಎಲ್ಲ ಮೇಲೆ ಅಧಿಕಾರಿಗಳವ್ರಿಗೆ ಎಲ್ಲ ನನ್ನಿಂದ ನಮಸ್ಕಾರಗಳು. ಏನೋ ನೀವೆಲ್ಲ ನನಗೆ ನಂಬಿ ಏನೋ ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದೀರಾ. ನನ್ನ ಕೈಯಲ್ಲಿ ಆಗಿದಷ್ಟು ನಾನು ಮಾಡಿಕೊಂಡು, ಯಾರೋ ಬಡವಿದ್ದಾರೆ ಯಾರೋ ಇದ್ದಾರೆ, ಏನೋ ಅವ್ರಿಗೇನೋ ಹೆಲ್ಪ್ ಮಾಡಿಕೊಂಡು ನಿಮ್ಮ ಹೆಸರು ಚೆನ್ನಾಗಿದೆ ಇದು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ನಮ್ಮ ಈ ಸಂಘಟನೆ ಇದು ಆಗಿರುತ್ತೆ. ಕೌಸರ್ ಬಿ ನನಗೆ ಹೇಳಿದಕ್ಕೋಸ್ಕರ ಕೌಸರ್ ಬಿನ ಏನೋ ತುಂಬ ನಮಸ್ಕಾರಗಳು. ಆದರೆ ನಾನು ಹೇಳೋದೇನೆಂದರೆ, ಯಾರೋ ಬಡವನು ಯಾರೋ ಚಿಕ್ಕ ಕೆಲಸ ಇದು ಆಗಿರೋ ಅವ್ರಿಗೆ ಕೆಲಸಗಳಾಗ್ತಾಯಿಲ್ಲ, ಅವರು ತುಂಬ ಕಷ್ಟದಲ್ಲಿ ಇದ್ದಾರೆ. ಅವ್ರಿಗೆ ಏನೋ ನಮ್ಮ ಕೈಯಿಂದ ಆಗಿದಷ್ಟು ಸಹಾಯ ಮಾಡಿಕೊಂಡು, ಏನೋ ದೇವ್ರ ಮತ ಸ್ವಲ್ಪ ಬೇಡ್ಕೊಂಡು, ದೊಡ್ಡವ್ರ ಮತ ನಾವು ಏನೈತೆ ನಾವು ತಲೆ ಬಯಸ್ಕೊಂಡು ಏನೋ ಕೆಲಸಗಳು ಮಾಡಿಕೊಂಡು ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿ ಐತೆ. ಅದಕ್ಕೆ ನಾನು ಇದು ಯೋಚನೆ ಮಾಡಿಕೊಂಡು ಹೆಜ್ಜೆಯನ್ನು ಮುಂದೆ ಇಕ್ಕಿದ್ದೀನಿ. ನಿಮ್ಮದೆಲ್ಲ ಆಶೀರ್ವಾದ ಹಾಕಿ ನೀವೆಲ್ಲ ಆಶೀರ್ವಾದ ಮಾಡಿ ಏನೋ ಒಂದು ಮುಂದೆ ಬರೋಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮಿಂದ ಒಂದು 4 ಜನ ಚೆನ್ನಾಗಿದ್ದರೆ ದೇವರೆಲ್ಲ ನಮಗೆ, ನಮ್ಮ ದೊಡ್ಡವ್ರಿಗೆಲ್ಲ ಮಾನ ಮರ್ಯಾದೆ ಏನೋ ಮಾತು, ಅವ್ರು ಚೆನ್ನಾಗಿದ್ದಾರಪ್ಪ, ಅವ್ರಿಗೆ ಹೆಲ್ಪ್ ಮಾಡಿರೋದು ಪರವಾಗಿಲ್ಲ ಅಂತ ಒಂದು ಮಾತು ಬರಬೇಕಂತ ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ನಾನು ಅಷ್ಟು ಹೇಳಿ ನಾನು ಮುಗಿಸ್ತೀನಿ. ದಯವಿಟ್ಟು ಎಲ್ಲರಿಗೆ ನಮಸ್ಕಾರ. ಏನೋ ಸ್ವಲ್ಪ ಎಲ್ಲ ನಿಮ್ಮ ಸೇರಿಕೊಂಡು ಎಲ್ಲ ನನಗೆ ಆಶೀರ್ವಾದ ಮಾಡಿ, ಏನೋ ಮುಂದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಅಂತ ಇದು ಮಾಡ್ಕೊಂಡು ದಯವಿಟ್ಟು ನಮಸ್ಕಾರ. ಇವಾಗ ಚಾನ್ ಬೈ ನಿಮಗೆ ಇದು ಪೋಸ್ಟ್ ಕೊಟ್ಟಿದ್ದಾರಲ್ಲ? ಹೌದು ಸರ್. ಈ ಪೋಸ್ಟಿಂದ ನಿಮಗೆ ಏನು
ಸಂತೋಷ ಆಗ್ತಾ ಇದೆಯಾ ಹೆಂಗೆ? ನನಗೆ ಸಂತೋಷ ಏನಂದರೆ ಈ ಪೋಸ್ಟ್ ಕೊಟ್ಟಿರೋದಕ್ಕೆ ನಾನು ಯಾವುದೋ ಒಂದು ದೊಡ್ಡವ್ರಿಗೆ ಮಾತಾಡಬೇಕಂದ್ರೆ ಒಂದು ಧೈರ್ಯ ಬಂತು ನನಗೆ. ನಿಮ್ಮ ಕಡೆಯಿಂದ ನನಗೆ ಒಂದು ಅನುಕೂಲ ಆಯಿತು. ನಾನು ಇನ್ನೊಬ್ಬರಿಗೆ ನಮಗೂ ಚಿಕ್ಕವರಿದ್ದಾರೆ ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡೋಕ್ಕೆ ನನಗೆ ಧೈರ್ಯ ಬಂತು. ನಾನು ಮುಂದೆ ನಿಂತ್ಕೊಂಡು ಮಾತಾಡ್ಬೋದು. ಏನೋ ಮೊದಲು ಅಂದರೆ ಹೋಗಿ ಕೈ ಜೋಡಿಸ್ಕೊಂಡು ಅವ್ರಿಗೆ ಕೈ ಕಾಲು ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ಏನೋ ಮಾಡ್ತಾಯಿದ್ವಿ. ಇವಾಗ ಇದು ಇರೋ ತನಕ ನಮಗೆ ಧೈರ್ಯ ಬಂತು. ನಾವು ನಿಂತ್ಕೊಂಡು ಅಲ್ಲಿ ಮಾತಾಡ್ಬೋದು, ಇನ್ನೊಬ್ಬರಿಗೆ ನ್ಯಾಯ ಕೊಡಿಸ್ಬೋದು. ಆ ಥರ ನಮಗೆ ಮಾನವ ಹಕ್ಕಂದ್ರೆ ಇದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ಅಲ್ಲ. ಪರ್ಸನಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಮಾನವ ಹಕ್ಕಂದ್ರೆ ಇದು ಒಂದು ಹೋರಾಟ. ಹೌದೌದು. ಎಲ್ಲಿ ಅನ್ಯಾಯ ಆಗ್ತಾ ಇದೆಯೇ, ಎಲ್ಲಿ ದೌರ್ಜನ್ಯ ನಡೀತಾ ಇದೆಯೇ, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಈ ಹೋರಾಟಕ್ಕೋಸ್ಕರ ನೀವು ಇದಕ್ಕೆ ಆಯ್ಕೆ ಆಗಿರ್ತೀರಿ. ಇದಕ್ಕೆ ನೀವು ಸಂತೋಷ ತಾನೆ? ನನಗೆ ತುಂಬಾ ಸಂತೋಷ ಆಯ್ತು. ದೊಡ್ಡವರಿಗೆಲ್ಲ ನಾನು ಏನೋ ಬೇಡ್ಕೊಂಡಿದ್ದೀನಿ, ಏನೋ ನನಗೆ ಒಂದು ಅನುಕೂಲ ಮಾಡಿಕೊಟ್ಟವ್ರೆ, 4 ಜನಕ್ಕೆ ಹೆಲ್ಪ್ ಮಾಡಲಿ ಅಂತ. ನಮಗೆ ಅಷ್ಟೇ ಸಾಕು. ಇವಾಗ ಸಂಘಟನೆಯಲ್ಲಿ ತುಂಬಾ ಇದು ದೇವನಹಳ್ಳಿ ತಾಲೂಕಲ್ಲಿ ಅಲ್ಲಿ ಬ್ರಾಂಚ್ ಇದೆ ನಮ್ದು, ಅದು ಹ್ಯೂಮನ್ ರೈಟ್ಸ್. ಅಲ್ಲಿ ಒಬ್ಬರು ಹಿರಿಯರು ಇದ್ದಾರೆ, ಮುಖಂಡರು ಇದ್ದಾರೆ, ಮತ್ತೆ ಕೃಷ್ಣಪ್ಪ ಅವರು ಇದ್ದಾರೆ, ಸರ್ಕಾರ್ ಸಾಹೇಬ್ ಇದ್ದಾರೆ, MZ ಸರ್ಕಾರ್ ಸಾಹೇಬ್ ಇದ್ದಾರೆ, ಮಹೇಂದ್ರ ಕುಮಾರ್ ಅವರು ಇದ್ದಾರೆ, ಅಧ್ಯಕ್ಷರು. ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಅವರು ನಿಮಗೆ? ನಾನು ಎಲ್ಲರಿಗೂ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ಈ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಯಿತು. ನನ್ನಿಂದ 4 ಜನಕ್ಕೆ ಏನೋ ಹೆಲ್ಪ್ ಆಗಿ ನನಗೆ ಮಾಡಿಕೊಟ್ರಿ. ಅದಕ್ಕೆ ನಾನು ನಿಮ್ಮ ಎಲ್ಲರಿಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನನಗೆ ಆಶೀರ್ವಾದ ಮಾಡಿ ನೀವೆಲ್ಲ ಸೇರಿ ಇನ್ನೂ ಮುಂದಕ್ಕೆ ನಿಮ್ಮ ಹೆಸರುಗಳೆಲ್ಲ ಏನು ದೇವರಿಂದ ಚೆನ್ನಾಗಿ ಬರಲಿ. ಈ 4 ಜನಕ್ಕೆ ಒಳ್ಳೇದಾದರೆ ನಾವು ಚೆನ್ನಾಗಿರ್ತೀವಿ. ಅಷ್ಟೇ. ಓಕೆ, ಥ್ಯಾಂಕ್ ಯು.